विघ्नेशाय सरस्वते पार्वती गुरवे नमः। दक्षिणामूर्ति देवानां सकल कार्यार्थ सिद्धये दक्षिणामूर्ति देवानां सकल कार्यार्थ सिद्धये। गोपी ग्रहे वर्तनो माया भूतनी जीवितापहरणो गोवर्धनो धारणो कौसच्छेदन गौरवादि घननो कुंती सुत पालनो भागवत पुराण पुण्य कथितो श्री कृष्ण लीलामृतो हरे रमण गोविंद नारायण सिंधु कन्यापते हे रामानुज हे जगत्रय गुरु हे पुंडरीकाक्ष हे गौतम हे गजेंद्र करुणावारीश हे माधवा हे गोपे जननाथ पालय पदो ध्यायामि चित्तैतदा
ಮುನಿಪದ ದ್ವಂದ್ವ ಕಾನುತನಾಗಿ ಕವಿಗಳ ಸಂದಣಿಗೆ ಬರಬಂದು ಬೇಡುವನೀಗದ ಅಮೃತವ
ಸೇವಕನಾಗಿ ದೇವಲೋಕದ ಅಧಿಕಾರವನ್ನು ಗಳಿಸಿಕೊಂಡು, ಆದರೆ ದಾಯಾದಿಗಳಾದ ದಾನವರು ದೇವಲೋಕದಲ್ಲಿರುವ ಸುವಸ್ತುಗಳಾದ ಕಾಮಧೇನು, ಕಲ್ಪತರು, ಉಚ್ಚಾಯಿಶ್ರವ ಮೊದಲಾದ ಸುವಸ್ತುಗಳ ಆಶಯದಿಂದ ಇಲ್ಲಿಗೆ ದಾಳಿಯನ್ನು ಮಾಡಿದ್ದಾರೆ. ತ್ರಿಮೂರ್ತಿಗಳ ಸಹಾಯದಿಂದ ದಾನವರನ್ನು ಸೋಲಿಸಿ ಇಲ್ಲಿಯ ಅಧಿಕಾರವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಒಮ್ಮೆ ಎಲ್ಲಿಯಾದರೂ ದಾನವ ಬಂದರೆ ಏನು ಮಾಡುತ್ತೀರಿ? ಅಮೃತವನ್ನು ಸೇವಿಸಿದ ನಮಗೆ ಸಾವಿನ ಭಯವಿಲ್ಲ. ಹಾಗಾಗಿ ದುಳ್ಳರು ನಮ್ಮೊಡನೆ ಯುದ್ಧಕ್ಕೆ ಬಂದರೆ ಭಯ ಬೇಡ, ನಾನಿದ್ದೇನೆ. ಕರುಣ ಹೊಂದಿದ್ದರೆ ದುರುಳರಾದ ದಾನವರನ್ನು ನಾನು ಕೊಲ್ಲುತ್ತೇನೆ. ಅವರೊಡನೆ ನಾನಿದ್ದೇನೆ, ಚಿಂತೆ ಮಾಡ, ಕೊಡು ನನಗೆ ಅಪ್ಪಣೆಯೋ. ಕಾಮಧೇನು, ಕಲ್ಪವೃಕ್ಷ ಮೊದಲಾದ ವಸ್ತುಗಳ ಆಸೆಯಿಂದ ದಾನವರು ನಮ್ಮಲ್ಲಿ ಯುದ್ಧಕ್ಕೆ ಬರುತ್ತಾರೆ. ಅವರನ್ನು ಯುದ್ಧದಲ್ಲಿ ನಾನು ಸೋಲಿಸುತ್ತೇನೆ, ಹೆದರುವುದು ಬೇಡ.
ಬಾಲಕರೇ, ನೀವಾಡಿದ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ದಾನವರು ಬಂದಾಗ ನೋಡಿಕೊಳ್ಳೋಣ. ಓಲಗವನ್ನು ಇಲ್ಲಿಗೆ ಮುಗಿಸೋಣ. ಹೋಗೋಣ. ಕನಕ ಗರ್ಭನ ತಪವನು ಕೈವೆಯನು ತಲಿವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಬಾಲೆ
ಯೋಚಿಸಿದಳು ಮನದಿ ಯೋಚಿಸಿದಳು ಬಾಲೆ 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 ಕನಕ ಗರ್ಭನ ಪವನ ಗೈವೆಯನು ತಲೆ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಬಾಲೆ 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 ಜನನೀಯ ಜಯಲಿ ಮಾಲಿನಿಯೋ ವರತನು ಜನಾಪೇಕ್ಷೆಯೊಳ ಕಾಮಿನಿಯೋ ಕಶ್ಯಪ ಬ್ರಹ್ಮನ ಹಿರಿಯ ಹೆಂಡತಿಯಾದ ದ್ವಿತೀಯ ಮಕ್ಕಳಾದ ನಾವು ದಾನವರು ಎರಡನೇ ಹೆಂಡತಿಯಾದ ದ್ವಿತೀಯ ಮಕ್ಕಳಿಗೆ ದೇವಲೋಕದ ಅಧಿಕಾರ ಸಿಕ್ಕಿದೆ. ಹಿರಿಯರಾದ ನಮಗೆ ಸಿಗಬೇಕಾದ ಅಧಿಕಾರ ಅವರಿಗೆ ಸಿಕ್ಕಿದೆ ಎಂಬ ಕಾರಣದಿಂದ ತಾಯಿಯಾದ ದಿತಿಯು ನನ್ನನ್ನು ಕರೆದು ಒಂದು ಮಾತನ್ನು ಹೇಳಿದಳು. ದೇವಲೋಕದ ಅಧಿಕಾರ ನಮಗೆ ಸಿಗಬೇಕು ಅಂತಾದರೆ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿ ಸುರಲೋಕವನ್ನು ಆಳಬಲ್ಲಂತಹ ಬಲಾಢ್ಯನಾದ ಮಗ ಜನಿಸುವಂತೆ ವಿಧಿಯಲ್ಲಿ ವರವನ್ನು ಪಡೆದು ಬಾ ಎಂದಳು. ಮಾತೆಯ ಆಶಯದಂತೆ ತ್ವರಿತಗತಿಯಲ್ಲಿ ಕಾನನಕ್ಕೆ ಬಂದು ಸೇರಿದ್ದೇನೆ. ಈಗ ಮನದಲ್ಲಿಯೇ ಯೋಚಿಸುತ್ತಿದ್ದೇನೆ. ಕಾರಣ ಈ ನನ್ನ ರೂಪ ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ ಚೆಲುವಿಗೆ 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 ಯೌವನದಿಂದ ಕಂಗೊಳಿಸುವೆ ನಾನದರಿಂದ ಕಂಗೊಳಿಸುವೆ ನಾನದರಿಂದ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಪ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಪ ಮೋಹಿತ ಉಳಿಯರು ತಪಕಿನ್ನು ವಿಘ್ನವಾಗುವುದೈತೆ ಇಳೆಯ ಕಾಮುಕರನ್ನ ಕಂಡರೆ ಹೋಗಿದ ದುಳಿಯರು ತಪಗಿನ್ನು ವಿಘ್ನವಾಗುವುದೈತೆ
ಬರುತ್ತದೆಯಂತೆ. ಈಗ ನನ್ನಲ್ಲಿಯೇ ನಾನು ಯೋಚಿಸುತ್ತಿದ್ದೇನೆ. ಏನಂತೆ? ಸುರದ್ರೂಪಿಯಾದ ನಾನು ಚೆಲುವು ಯೌವನದಿಂದ ಕಂಗೊಳಿಸುತ್ತಿದ್ದೇನೆ. ಹೀಗೆ ನಾನು ತಪಸ್ಸಿಗೆ ಕುಳಿತರೆ ಇಳೆಯಲ್ಲಿರುವ ಕಾಮುಕರು ನನ್ನನ್ನು ಸುಮ್ಮನೆ ಬಿಡುವರೇ? ನನ್ನಿಂದ ಮೋಹಿಸದೆ ಇರುವರೇ? ಇದರಿಂದ ನನ್ನ ತಪಸ್ಸಿಗೂ ವಿಘ್ನವಾಗುವುದಿಲ್ಲವೇ? ಅಷ್ಟೇ ಅಲ್ಲ, ನಿಜಗರಿತರೆ ತಪಕಿಂದು ವಿಘ್ನ ತರುವರು. ನಿಜವರಿತರೆ ತಪಕಿಂದು ವಿಘ್ನ ತರುವರು. ಮರೆಸಿನ ನಿಜವನ್ನು ಧರಿಸಿ ಮಹಿಷಿ ರೂಪ. ವಿರಗಿ ಬೇದವೆಂದ ತರಳೆಯೋಚಿಸಿದಳು. ವಿರಗಿ ಬೇದವ ಎಂದು ತರಳೆ ಯೋಚಿಸಿದಳು. ಮೊದಲಿನಿಂದಲೂ ಬದ್ಧ ವೈರ. ದೇವತೆಗಳನ್ನು ಗೆದ್ದು ದೇವಲೋಕವನ್ನು ಆಳಬಲ್ಲಂತಹ ಬಲಿಷ್ಠನಾದ ಮಗನನ್ನು ಪಡೆಯಲು ತಪಸ್ಸನ್ನು ಆಚರಿಸುತ್ತಿದ್ದೇನೆ ಎಂದರೆ ದೇವತೆಗಳು ಸುಮ್ಮನಿರುವುದಿಲ್ಲ. ಖಂಡಿತವಾಗಿಯೂ ನನ್ನ ತಪಸ್ಸನ್ನು ಭಂಗಗೊಳಿಸುತ್ತಾರೆ. ಆದ್ದರಿಂದ ನಾನು ನನ್ನ ನಿಜ ರೂಪವನ್ನು ಮರೆಸಿ ತಪಸ್ಸನ್ನು ಆಚರಿಸುತ್ತೇನೆ. ಆದರೆ ನಾನು ಜಿಂಕೆಯಾಗಿ ತಪಸ್ಸಿಗೆ ಕುಳಿತರೆ ಸಿಂಹನ ಅಭಯ, ನಾನು ಹಾವಾಗಿ ತಪಸ್ಸಿಗೆ ಕುಳಿತರೆ ಗರುಡನ ಅಭಯ. ಹಾಗಾದರೆ ಏನು ಮಾಡಲಿ? ಹಾ, ಅದು ಆ ಕಡೆಯಲ್ಲಿ ಕಾಡೆಮ್ಮೆಗಳ ಹಿಂಡು ಬರುತ್ತಿದೆ. ನಾನು ನನ್ನ ನಿಜ ರೂಪವನ್ನು ಮರೆಸಿ ಕಾಡೆಮ್ಮೆಯ ರೂಪವನ್ನು ಧರಿಸಿ ಆ ಕಡೆಯಲ್ಲಿ ಕುಳಿತು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಇದೇ ಸರಿಯಾದಂತಹ ಸ್ಥಳ. ಇಲ್ಲೇ ಕುಳಿತು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಇನಿತು ಮಾಲಿನಿ ಮಹಿಷಿ ರೂಪದಿವನಜ ಪೀಠನ ತಪದೊಳಗಿರಲು. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವ. ಓಂ ನಮೋ ಕಮಲ ಸಂಭವ. ಓಂ ನಮೋ ಹಿರಣ್ಯ ಗರ್ಭ. ಓಂ ನಮೋ ಸ್ವಯಂ. ಓಂ ನಮೋ ಸತ್ಯಲೋಕವಾಸೇ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.
ತಪಸ್ಸನ್ನು ಮಾಡುತ್ತಿರುವಂತಹ ಸುಪಾರ್ಶ ಎಂಬ ಮುನಿ ನಾನು. ನಿತ್ಯದಂತೆ ಧ್ಯಾನಕ್ಕೆ ಕುಳಿತರೆ ಮನಸ್ಸು ಪ್ರಚಲಿತವಾಗುತ್ತಿದೆಯಲ್ಲ, ಏನೆಂದು ಅರಸುತ್ತಾ ಬಂದೆ. ಇದೇನು ಆಶ್ಚರ್ಯ! ತರುಣಿಯವರವಳು ತನ್ನ ನಿಜವನ್ನು ಮರೆಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ನನ್ನ ಜ್ಞಾನದರ್ಶಿಯಿಂದ ಯಾರೆಂದು ತಿಳಿದೆ. ದೇವತೆಗಳನ್ನು ಸದೆಬಡಿಯುವಂತಹ ಬಲಾಢ್ಯ ಮಗನನ್ನು ಪಡೆಯುವುದಕ್ಕಾಗಿ ಬ್ರಹ್ಮದೇವನ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದರಿಂದಾಗಿ ಮುನಿಕುಲಕ್ಕೆ ಅಪಮಾನವಾಗಿದೆ. ಅದಕ್ಕಾಗಿ ತಪಸ್ಸನ್ನು ಮಾಡುತ್ತಿರುವಂತಹ ಈಕೆಯ ಹೊಟ್ಟೆಯಲ್ಲಿ ವೈಶನೇ ಜನಿಸಲಿ, ವೈಶನೇ ಜನಿಸಲಿ, ವೈಶನೇ ಏನಿದು ಏನಿದು ಕನಸರ ತಪವೋ, ಏನಿದು ಏನಿದು ಕನಸರ ತಪವೋ, ಮಾನಿನಿ ಮಣಿನಿ ಬಳಲಿದ ದಿನವೋ, ಮಾನಿನಿ ಮಣಿನಿ ಬಳಲಿದ ದಿನವೋ. ಸಾನುರಾಗದಿ ಬೇಡು ಮನದಿದ ಒಂದು, ಸಾನುರಾಗದಿ ಬೇಡು ಮನದಿದ ಒಂದು, ನಾಯಿವೆಯಂದ ನೈತುಂದ ಕಮಲ ಜನು. ಏನಿದು ಏನಿದು ಕನಸರ ತಪವೋ, ಮಾನಿನಿ ಮಣಿಯದಿ ಬಳಲಿದ ದಿನವೋ. ಮಗಳೇ ಮಾಲಿನಿ, ಎದ್ದೇಳು, ಕಣ್ಣನ್ನು ತೆರೆದು ನೋಡು. ನಿನ್ನ ಘನತರವಾದ ತಪಸ್ಸಿಗೆ ಮೆಚ್ಚಿ ಮೈದೂರಿದ್ದೇನೆ. ಬೇಕಾದ ವರವನ್ನು ಕೇಳಿಕೊ, ಅನುಗ್ರಹಿಸುತ್ತೇನೆ. ಬ್ರಹ್ಮದೇವಾ, ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನದಿರವ, ಹರುಷದಿಂದಲೇ ಮನದಿರವ, ಧುರಧೀರನಾಗೀಗ ತರಳದ ಬಯಸಿ, ಧುರಧೀರನಾಗೀಗ ತರಳದ ಬಯಸಿದು, ವಿರಜಿಸಿದೆನು ತೋರ ತಪವ.
ನನ್ನ ತಪಸ್ಸಿಗೆ ಮೆಚ್ಚಿ ಮೈದೂರಿದ್ದೀಯ. ಹಾ ಸಂತೋಷದಿಂದ ನಿನ್ನಲ್ಲಿ ಒಂದು ವರವನ್ನು ಕೇಳುತ್ತೇನೆ ದೇವಾ. ಹಾ 3 ಲೋಕವನ್ನು ಆಳಬಲ್ಲಂತಹ ಧುರಧೀರನು, ಬಲಶಾಲಿಯುತನು, ಬಲಾಢ್ಯನೂ ಆದ ಒಬ್ಬ ಮಗನನ್ನು ಅನುಗ್ರಹಿಸಿ ದೇವಾ. ಮಗಳೇ ಮಾಲಿನಿ, ದೇವಾ, ನೀನು ತಪಸ್ಸಿನಲ್ಲಿ ಮೈಮರೆತಿರುವಾಗ ಇಲ್ಲೊಂದು ಘಟನೆ ನಡೆದು ಹೋಯಿತು. ನಿನ್ನ ತಪಜ್ವಾಲೆಯನ್ನು ತಡೆಯಲಾರದೆ ನಿನಗೆ ಸುಪಾರ್ಶ್ವ ಎಂಬ ಮುನಿ ಶಾಪವನ್ನಿತ್ತ. ನೀನು ವರವನ್ನು ಕೇಳಿದಂತೆ ವೀರಾದಿವೀರ ಮಗ ಹುಟ್ಟುತ್ತಾನೆ. ಆದರೆ ಮುನಿಯ ಶಾಪದಿಂದ ಕೋಣನಾಗುತ್ತಾನೆ. ಜನನಿಯಂದು ತೆಕ್ಕೆ ಬಂದೆ ಅಯ್ಯೋ ಜನನಿಯಂದು ತೆಕ್ಕೆ ಬಂದೆ ಅಯ್ಯೋ ವಿಧಿಯೇ ನಿನ್ನ ವಿನಯದಿಂದ ಭಜಿಸಿದೆ ಅಯ್ಯೋ ವಿಧಿಯೇ ನಿನ್ನ ವಿನಯದಿಂದ ಭಜಿಸಿದೆ ಅಯ್ಯೋ ವಿಧಿಯೇ ಮುನಿಯ ಶಾಪ ಒದಗಿತಲು ಅಯ್ಯೋ ಮುನಿಯ ಶಾಪ ಒದಗಿತಲು ಅಯ್ಯೋ ಮಹಿಷ ಜನಿಸಿದವರಿನ್ನೇನ ಮಾಡ್ಬೆ ಅಯ್ಯೋ ವಿಧಿಯೇ ಮಹಿಷ ಜನಿಸಿದರಿನ್ನೇನ ಮಾಡ್ಬೆ ಅಯ್ಯೋ ವಿಧಿಯೇ ದೇವಾ ದೇವಾ ದೇವಾ, ಮಾತೆಯ ಆಶಯದಂತೆ ದಾನವ ಕುಲದ ಉದ್ಧಾರಕ್ಕಾಗಿ ಬಲಶಾಲಿಯಾದ ಮಗನನ್ನು ಪಡೆಯಲು ತಪಸ್ಸಿನಿಂದ ನಿಮ್ಮನ್ನು ಒಲಿಸಿಕೊಂಡೆ ದೇವಾ. ಆದರೆ ಮುನಿಯ ಶಾಪದಿಂದ ಜನಿಸುವ ಮಗು ಮಹಿಷನಾದರೆ ವಿನಯದಿಂದ ತಪಸ್ಸನ್ನು ಆಚರಿಸಿ ನಿಮ್ಮನ್ನು ಒಲಿಸಿ ಬರ ಪಡೆದಿದ್ದು ವ್ಯರ್ಥವಾಯಿತು ದೇವಾ, ವ್ಯರ್ಥವಾಯಿತು. ಜನಿಸುವ ಮಗು ಕೋಣನಾದರೆ ನಮ್ಮ ದಾನವ ಕುಲ ಉದ್ಧಾರವಾಗಲು ಹೇಗೆ ಸಾಧ್ಯ ದೇವಾ, ಹೇಗೆ ಸಾಧ್ಯ? ಮಗಳೇ ಎಲೆ ಮಗಳೆದು ಕೇಸಲದ್ಯಾತಗೆ ಎಲೆ ಮಗಳೇ ದುಃಖಿಸಲದ್ಯಾತಗೆ ಕಳೆದ ಬಲಯುತನಾದು ಮಲೆತು ದಿವಿಜರ ಮಗಳೇ ಮಾಲಿನಿ, ದೇವಾ ದುಃಖಿಸಬೇಡ. ಹುಟ್ಟುವ ಮಗು ಕೋಣನಾದರೂ ಜಾಣನಾಗುತ್ತಾನೆ. ಕುತ್ತಿಗೆಯ ಕೆಳಗಿನ ಭಾಗ ಕೋಣನಾಕೃತಿಯಾಗಿ ಶಿರೋಭಾಗ ಮಾತ್ರ ದಾನವನಾಕೃತಿಯಾಗುತ್ತಾನೆ. ಧೀರನು, ಶೂರನು, ಬಲಯುತನೂ ಆದ ದೇವಲೋಕವನ್ನು ಗೆದ್ದು 3 ಲೋಕವನ್ನು ಆಳುತ್ತಾನೆ. ಮರುಗಬೇಡ. ಹಾಗೇ ಆಗಲಿ ದೇವಾ. ಶುಭವಾಗಲಿ. ಮಾತೆಯ ಆಶಯದಂತೆ ಬ್ರಹ್ಮದೇವನಿಂದ ವರ ಪಡೆದಿದ್ದು ಆಯಿತು. ಈ ವಿಷಯವನ್ನು ತಾಯಿಗೆ ಹೋಗಿ ತಿಳಿಸುತ್ತೇನೆ. ಉತ್ತಮವಾದ ಪಾತಾಳ ಲೋಕದ ಸಿಂಹಾಸನವನ್ನೇರಿ ಅಧಿಕಾರವನ್ನು ನಡೆಸುತ್ತಿರುವ ವಾಯು ವಿದ್ಯುನ್ಮಾಲಿ ರಕ್ಕಸರನ್ನೆಲ್ಲ ಒಗ್ಗೂಡಿಸಿ ಸುಸಂಘಟಿತ ದಾನವ ಸಾಮ್ರಾಜ್ಯವನ್ನು ನಡೆಸುತ್ತಿದ್ದೇನೆ. ಮಂತ್ರಿಗಳ ಸಲಹೆ ಸೂಚನೆ, ಬಲಾಢ್ಯವಾದ ಸೇನೆ, ಅರಸನ ಆಣತಿಯನ್ನು ಚಾಚು ತಪ್ಪದೆ ಪಾಲಿಸುವ ಪ್ರಜೆಗಳು. ಇದರಿಂದ
ನಮ್ಮ ನಾಡಿನಲ್ಲಿ ವೈರಿಗಳ ಆಕ್ರಮಣವಿಲ್ಲ. ಹಾಗಾಗಿ ನಮ್ಮ ಪಾತಾಳದ ಹೆಸರು ಲೋಕ ಲೋಕಗಳಲ್ಲಿ ಕೇಳಿ ಬರುತ್ತದೆ. ಅದಾರು ಬರುತ್ತಿರೋರಲ್ಲಿ ನಮಸ್ಕಾರ. ನಿಮ್ಮನ್ನೇ ಪಾತಾಳ ಎಲ್ಲುಂಟು ಸ್ವಾಮಿ? ಪಾಂತಾಳ ಎಲ್ಲೂ ಇಲ್ಲ. ಪಾತಾಳ ಅಂದರೆ ಇದು. ಅದೇ ಬೇಕಿತ್ತು ಸ್ವಾಮಿ. ಇಲ್ಲಿ ಅಧಿಕಾರಿ ಉದ್ದಿನ ಬೇಳೆ ಅಂದರೆ ಯಾರು? ಉದ್ದಿನ ಬೇಳೆಯ? ಇಲ್ಲಿ ಅಂತವ್ರು ಯಾರು ಇಲ್ಲ. ಇಲ್ಲಿನ ಅಧಿಕಾರಿ ವಿದ್ಯುನ್ಮಾಲೆ ಅಂದರೆ ನಾನೇ. ಅದೇ ಬೇಕಿತ್ತು ಸ್ವಾಮಿ. ನಿಮ್ಮನ್ನೇ ಹುಡುಕುತ್ತಾ ಇರುವುದು. ಹೋಯ್ ನಮಸ್ಕಾರ. ನಿಮ್ಮಲ್ಲಿ ಒಂದು ಮಾತು. ಏನದು? ಲಾಲಿಗಾನೆ ಗೋಜಿಯ ಬರಬೇಕೆಂದು ಬಂದದ್ದಲ್ಲ. ದಿತಿಯಮ್ಮ ಹೇಳಿದಕ್ಕೆ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ಆದರೆ ಅನಿವಾರ್ಯ ವಿಷಯವನ್ನು ಹೇಳಲೇಬೇಕು. ಹೋಯ್ ಹೇಳಿ ಮೇಲೆ ಮೊದಲಿನಿಂದ ಹೊರಡಿ. ಯಾರಲ್ಲಿ ಮಾತನಾಡುತ್ತಿದ್ದೆ ಎಂದು ಎಚ್ಚರವಿರಲಿ. ಯಾರಿಗೆ ತೋರಡು ಎಂದು ಹೇಳುವುದಾ? ಹಾಗಲ್ಲ ಒಡೆಯ, ಇಲ್ಲಿಂದ ಹೊರಡಬೇಕು. ನಮ್ಮ ಶೋಣಿತಕ್ಕೆ ಬರಬೇಕೆಂದು. ಯಾಕಾಗಿ ಗೊತ್ತಾ? ಯಾಕೆ? ದಿದಿಸುದೆ ಮಾಲಿನಿಗೆ ದಿದಿಸುದೆ ಮಾಲಿನಿಗೆ ಬಂದಿದೆ ಪ್ರಾಯ, ಬಂದಿದೆ ಪ್ರಾಯ, ಒದಗಿದೆ ಮಗು ಅಲ್ಲಿಗೆ, ಬಂದಿದೆ ಪ್ರಾಯ, ಒದಗಿದೆ ಮಗು ಅಲ್ಲಿಗೆ. ಮುದದಿ ಶೃಂಗಾರವಾಗಿ ಮಧುಮಗನೀದಾಗಿ ಮಧುಮಗನೀದಾಗಿ ಮುದದಿ ಶೃಂಗಾರವಾಗಿ ಮಧುಮಗನೀದಾಗಿ ಬರಬೇಕು ನೀ ಅಲ್ಲಿಗೆ, ಬಾನವರಾಯ ಬರಬೇಕು ನೀ ಅಲ್ಲಿಗೆ. ತಾನು ಮಾತೆಯಾದ ದಿತಿದೇವಿ ನನ್ನನ್ನು ಕರೆದು ಹೇಳಿದಳು, ದೂತ, ನನ್ನ ಮಗಳು ಮಾಲಿನಿ ಈಗ ಪ್ರಾಯ ಸಮರ್ಥಳಾಗಿದ್ದಾಳೆ. ಗೊತ್ತಾಯ್ತು ಬಿಡು, ಅದಕ್ಕಾಗಿ ನಿಮ್ಮನ್ನು ಓರ್ ಬಿಡಿಸಿದ್ದು. ಹಾಗಲ್ಲ ಒಡೆಯ, ಮಾಲಿನಿಯಮ್ಮ ಪ್ರಾಯ ಸಮರ್ಥಳಾಗಿದ್ದಾಳೆ. ದಿತಿಯಮ್ಮ ಅವರಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದಾರೆ. ಮದುಮಗನಾಗಿ ನಿಮ್ಮ ಹೆಸರು ಕೀರ್ತಿ ಅಲ್ಲಿಯವರೆಗೆ ಹೋಗಿ ಮುಟ್ಟಿದೆ. ಮದುಮಗನಾಗಿ ಬಾಸಿಂಗ ಕಟ್ಟಿಕೊಂಡು ದಬ್ಬಣ ಸಮೇತವಾಗಿ ಬರಬೇಕಂತೆ. ದಬ್ಬಣವ? ಅಲ್ಲ ಅಲ್ಲ ಸ್ವಾಮಿ, ದಿಬ್ಬಣ ಸಮೇತವಾಗಿ ಬರಬೇಕಂತೆ. ದೂತ ಶಪಾಸು ದೂತ
ಕಲಕಿತು ಮನಯನ್ನ ಕಲಹೌಸಗ ಮನೆಯ ಕಲಹೌಸಗ ಮನೆಯ ಕಲಕಿತು ಮನಯನ್ನ ಕಲಹೌಸಗ ಮನೆಯ ಹೊರಿಸಬೇಕೆಂಬುದೇ ಬಲವಾಗುತ್ತಿದೆ ನೋಡು ಕಲಕೀತು ಮನಯನ್ನ ಕಲಹೌಸಗ ಮನೆಯ ಹೊರಿಸಬೇಕೆಂಬುದೇ ಬಲವಾಗುತ್ತಿದೆ ನೋಡು ಹೊಳಿದೇಶ ಭಾಗವತ ಮಾಲಿನಿ ದೇವಿ ಕರುಣೆಯೆಂಬ ಮಾತ ಚಿತ್ತೈತೆ. ದೂತ ಬಳಿರ ಶಾಬಾಸ್ ದಿತಿ ದೇವಿ ಆಜ್ಞಾನ ಹೊತ್ತು ತಂದವನ ನೀನು. ಹಾ ಮಾಲಿನಿ ದೇವಿ ಹಾ ಅಷ್ಟೊಂದು ಚೆಲುವೆ ಹಾ ಸುಂದರಿಯಾದ ಹಾ ಯೋಗ್ಯಳಾದ ಕನ್ಯೊಬ್ಬಳು ಸಿಕ್ಕರೆ ಮದುವೆಯಾಗಬೇಕೆಂದುಕೊಂಡವ ನಾನು. ಹಾ ದೂತ ಹಾ ಮಾಲಿನಿಯ ಒನಪು ಒಯ್ಯಾರ ನಡೆ ನುಡಿ ಹಾ ಚೆಲುವನ್ನು ನಿನ್ನ ಬಾಯಿಂದ ಕೇಳಿ ನನ್ನ ಮನಸ್ಸು ಕಲುಕುತ್ತಾ ಇದೆ. ಹಾ ಅವಳನ್ನು ಮದುವೆ ಆಗಬೇಕೆಂಬ ಆಸೆ ಹೆಚ್ಚಾಗುತ್ತಿದೆ. ಹೋಗು, ಹೋಗಿ ನಿನ್ನ ನೋಡತ್ತಿಗೆ ಹೇಳು, ನಾಳೆ ದಿಬ್ಬಣವನ್ನು ಕೂಡಿಕೊಂಡು ಬರುತ್ತೇನೆ. ಹಾ ಸ್ವಾಮಿ ಆದಷ್ಟು ಬೇಗ ಬನ್ನಿ. ಹಾ. ನಿಮಗಾಗಿ ಮಾವಿನ ಮರವನ್ನು ಕಡಿದು ಹೊಂಡ ತೋಡಿರುತ್ತೇನೆ. ಏಯ್, ಮಾವಿನ ಮರ ಕಡಿಯುವುದು ಯಾಕೋ, ಹೊಂಡ ತೋಡುವುದು ಯಾಕೋ? ಏನು ನನ್ನ ಸಮಾಧಿ ಮಾಡಲಿಕ್ಕ? ಗೊತ್ತಾಗ್ಲಿಲ್ವಾ? ಸಮಾಧಿ ಮಾಡ್ಲಕ್ಕಲ್ಲ ಸ್ವಾಮಿ. ಹಾ. ನೀವು ದಿಬ್ಬಣ ಕೂಡಿಕೊಂಡು ಬಂದಾಗ ನಿಮ್ಮನ್ನು ಎದುರುಗೊಳ್ಳಲು ತೋರಣ ಕಟ್ಟಬೇಡವೋ? ಹಾ. ಅದಕ್ಕಾಗಿ ಮಾವಿನ ಮರವನ್ನು ಕಡಿಯುವುದು, ಮತ್ತೆ ಹೊಂಡ ತೆಗೆಯುವುದು, ಹಾ. ಕಂಬ ಉಗಿದು ತೋರಣ ಕಟ್ಟಲಿಕ್ಕೆ, ಮತ್ತೆ ಹುಳಿ ಹೆಂಡ ಎಲೆ ಬೊಂಡ ಎಲ್ಲ ಸಿದ್ಧ ಮಾಡಿರುತ್ತೇನೆ. ಆದಷ್ಟು ಬೇಗ ಬನ್ನಿ. ಹೋಗಿ ಬಾ. ದೂತನನ್ನು ಕಳಿಸಿಕೊಟ್ಟದ್ದಾಯಿತು, ತಡ ಮಾಡುವುದಿಲ್ಲ. ಈಗಲೇ ದಿಬ್ಬಣವನ್ನು ಕೂಡಿಕೊಂಡು ಓಡುತ್ತೇನೆ. ಕೆಲವು ಕಾಲಾಂತರಕ್ಕೆ ದಾನವನು ಮಾಲಿನಿಯೋಳು ಪುತ್ರನೋದನ ಪಡೆದು ಹರುಷದಿ ಉದರಣನಿಗೆ ಮಹಿಷಾಸುರನೆನುದ ಬೆದರಿಟ್ಟು ಸಲಗುತ್ತಲಿರಲು ಮಾಲಿನಿಯನ್ನು ಮದುವೆಯಾಗಿ ಕೆಲವು ಕಾಲಗಳೇ ಕಳೆದು ಹೋದವು. ನಮ್ಮ ಸುಖ ದಾಂಪತ್ಯದ ಪ್ರತೀಕವಾಗಿ ಪುತ್ರನೋರ್ವ ಜನಿಸಿದ. ಹುಟ್ಟಿದ ಆ ಮಗುವಿಗೆ ಮಹಿಷನೆಂದು ಹೆಸರಿಟ್ಟದ್ದೂ ಆಯಿತು. ಈ ಸಮಯದಲ್ಲಿ ಮಾಲಿನಿಗೆ ಒಂದು ಮಾತನ್ನು ಹೇಳಬೇಕು. ಮಾಲಿನಿ, ಇತ್ತ ಬಾ. ರಮಣ, ಬಂಧಿಸಿಕೊಂಡೆ. ಮಾಲಿನಿ, ಪುತ್ರನಾದ ಮಹಿಷ ಕ್ಷೇಮದಿಂದಿದ್ದಾನಲ್ಲವೇ? ಹೌದು ರಮಣ, ಮಹಿಷ ಚೆನ್ನಾಗಿದ್ದಾನೆ. ಆದರೆ ನನ್ನನ್ನು ಇತ್ತ ಕರೆದ ಕಾರಣವೇನು? ತರುಣಿ ಕೇಳಲೇ ಈ ದಿನವೀ ನಾಚಿಕೆ ಹೋಗಿ ಸಂಕುತ ಗಿಡ. ತರುಣಿ ಕೇಳಲೇ ಈ ದಿನವೀ ನಾಚಿಕೆ ಹೋಗಿ ಸುರರನು ಸದೆ ಬಡಿದು ಆ ಸುರರನ್ನು ಸದೆ ಬಡಿದು ನಿನ್ನಕ್ಕನೆ
ಇದು ನಮ್ಮನ ಆಸೆ, ನಮ್ಮ ಆಸೆಯೇ ಹೌದು. ದೇವಲೋಕವನ್ನು ಗೆದ್ದು ಅಲ್ಲಿ ಅಧಿಕಾರವನ್ನು ನಮ್ಮದಾಗಿಸಿಕೊಳ್ಳಬೇಕೆಂಬುದು. ಹೌದು. ಈಗ ಆ ಸಮಯ ಒದಗಿ ಬಂದಿದೆ. ನಮ್ಮ ಸೈನಿಕರು ದೇವತೆಗಳೊಡನೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಈಗಲೇ ಹೋಗಿ ದೇವಲೋಕವನ್ನು ಗೆದ್ದು ಅಲ್ಲಿ ಅಧಿಕಾರವನ್ನು ನಮ್ಮದಾಗಿಸಿಕೊಂಡು ಬರುತ್ತೇನೆ. ರಮಣಕ್ಕೆ ತರವಲ್ಲ ನಿಮಗೆ ರಮಣಕ್ಕೆ ತರವಲ್ಲ ನಿಮಗೆ ಸುರದ ವೇಕಮಿಗಳು ಇವರು ಹರಿಯವರ ಪಕ್ಷದೊಳಗಿರುವುದೀಗ ಹೋಗುವುದು ಜಿತವಿದಲ್ಲವೋ. ರಮಣ, ನಿಮ್ಮ ಈ ನಿರ್ಧಾರ ಸರಿಯಾಗಿಲ್ಲ. ನಾವು ಎಷ್ಟೇ ಬಲಿಷ್ಠರಾದರೂ ದೇವತೆಗಳನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ದೇವತೆಗಳಲ್ಲಿ ಅಸಾಮಾನ್ಯ ವಿಕ್ರಮಿಗಳಿದ್ದಾರೆ ಎಂದು ನೀವು ಕೇಳಿಲ್ಲವೇ? ಅಷ್ಟೇ ಅಲ್ಲ, ತ್ರಿಮೂರ್ತಿಗಳು ದೇವತೆಗಳು ಪಕ್ಷನ್ನಾಂತು ಯುದ್ಧಕ್ಕೆ ಬಂದರೆ ಗೆಲುವು ಅಸಾಧ್ಯ ದೇವ. ಆದ್ದರಿಂದ ನೀವು ಯುದ್ಧಕ್ಕೆ ಹೋಗುವುದು ಬೇಡ ದೇವಾ, ಬೇಡ. ಮಾಲಿನಿ, ನಿನ್ನ ಗಂಡನ ಬಲದ ಮೇಲೆ ನಿನಗೆ ಸಂಶಯವೇ? ದೇವತೆಗಳಿಂತ ಪರಾಕ್ರಮಿಗಳು ನಮ್ಮ ಸೇನೆಯಲ್ಲಿದ್ದಾರೆ. ಹಾಗಾಗಿ ಈಗಲೇ ಹೋಗಿ ದೇವತೆಗಳನ್ನು ಸದೆಬಡಿದು ಅಲ್ಲಿ ಅಧಿಕಾರವನ್ನು ನಮ್ಮದಾಗಿಸಿಕೊಂಡು ಬರುತ್ತೇನೆ. ಹಾಗೆ ಆಗಲಿ ರಮಣ. ನೆತ್ತಿಗೇರುತ್ತಾ ಇದೆ. ವಿದ್ಯುನ್ಮಾಲೆ ಎಂಬ ದಾನವನೋರ್ವ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ನಮ್ಮವರನ್ನು ಬಡಿದೋಡಿಸಿದ್ದಾನಂತೆ. ಸೇನೆಯೆಲ್ಲ ಸಿದ್ಧವಾಗಲಿ, ಹೇಳಿ ಹತ್ತ ದಿಕ್ಪಾಲರನ್ನೆಲ್ಲ ಈಗಾಗಲೇ ಸೆರೆಬಡಿದು ಹೋಗಿದೆ. ನಿನ್ನೊಬ್ಬರ ನಿರೀಕ್ಷೆಯಲ್ಲಿದ್ದವನು ನಾನು. ಈಗ ನನ್ನ ಕೈಗೆ ಸಿಕ್ಕಿದೆ ನೀನು. ಒಳ್ಳೆಯ ಮಾತಿನಲ್ಲಿ ದೇವಲೋಕವನ್ನು ನನ್ನ ಪಾದಕ್ಕೆ ಶರಣಾಗತ ಮಾಡಿದರೆ ಸರಿ, ಇಲ್ಲವಾದರೆ ನನ್ನ ಕ್ರೂರವಾದ ಖಡ್ಗಕ್ಕೆ ಬಲಿಯಾಗಬೇಕಾಯ್ತು. ಎಚ್ಚರ. ಈ ಹಿಂದೆ ನಿನ್ನಂತವರು ಅದೆಷ್ಟೋ ಜನ ಬಂದು ದೇವಲೋಕವನ್ನು ಗೆಲ್ಲುತ್ತೇವೆ ಆಳುತ್ತೇವೆ ಎಂದರು. ಅವರೆಲ್ಲ ಏನಾದರು? ಬೆಂಕಿಯಲ್ಲಿ ಬಿದ್ದ ಪತಂಗದಂತೆ ಸುಟ್ಟಿ ಹೋದರು. ನಿನಗೂ ಅದೇ ಗತಿಯಾದಿತು. ಎಚ್ಚರ. ದೇವಲೋಕದ ಅಧಿಕಾರ ಸುಮ್ಮನೆ ಸಿಕ್ಕದ್ದಲ್ಲ, ಶತಾದರದಿಂದ ಮಾಡಿದ ಪುಣ್ಯದಿಂದ ಪಡೆದದ್ದು. ಬಿಟ್ಟು ಕೊಡುವ ಮಾತಿಲ್ಲ. ಬಾ ಎದುರಾಗು
ಉದರಿಸಿದವರು. ಅಮ್ಮ, ನಾನು ನಿಮ್ಮ ಗಂಡ. ಹಲ್ಲು ಉದರಿಸಿ ಬಿಡುತ್ತೇನೆ. ಈ ಜನ್ಮದಲ್ಲಲ್ಲ, ಇನ್ನು 7 ಜನ್ಮಕ್ಕೂ ನನ್ನ ಗಂಡನಾಗುವ ಯೋಗ್ಯತೆ ಉಂಟೇನೋ ನಿನಗೆ? ಹಾಗಲ್ಲಮ್ಮ, ಮುಂದೆ ಮಾತುಂಟು. ನಾನು ನಿಮ್ಮ ಗಂಡನೊಟ್ಟಿಗೆ ದೇವಲೋಕಕ್ಕೆ ಯುದ್ಧಕ್ಕೆ ಹೋದರಮ್ಮ. ದೇವಲೋಕವನ್ನು ಮುತ್ತಿಗೆ ಹಾಕಿದಾಗ ದಿಕ್ಪಾಲಕರು ಯುದ್ಧಕ್ಕೆ ಬಂದರಮ್ಮ. ನಿಮ್ಮವರೊಡನೆ ಹೋರಾಡಲಾಗದೆ ಸೋತು ಓಡಿ ಹೋದರಮ್ಮ. ಆಮೇಲೆ ವಾಯು ಬಂದನಮ್ಮ. ವಾಯು ಬಂದಾಗ ನಿಮ್ಮವರಂತೂ ಬಿಟ್ಟರಮ್ಮ. ಏನನ್ನ? ಬಾಣವನ್ನಮ್ಮ. ಬಂದ ವಾಯು ಎದುರಿದ ಹೋದನಮ್ಮ. ಆಮೇಲೆ ದೇವೇಂದ್ರ ಬಂದನಮ್ಮ. ನಮ್ಮ ಒಡೆಯನೊಟ್ಟಿಗೆ ಹೋರಾಡಲಾಗದೆ ಸೋತು ಓಡಿ ಹೋದರಮ್ಮ. ನಮ್ಮೊಡೆಯ ತಡ ಮಾಡಲಿಲ್ಲ, ಹೋಗಿ ದೇವಲೋಕದ ಸಿಂಹಾಸನವನ್ನು ಏಳಿ ಕುಳಿತರಮ್ಮ. ರಸಜ್ಞಾನ ಇಲ್ಲದವ. ಏಯ್, ಇಷ್ಟು ಸಂತೋಷದ ವಾರ್ತೆಯನ್ನ ಹೀಗೆ ಅಳುತ್ತಾ ಹೇಳುವುದೇನಾ, ನಗುತ್ತಾ ಹೇಳ? ಒಲಿವಿಷರೆಲ್ಲರೂ ವಿಕ್ರಮದಿಂದ ಸದೆದ ನಿರ್ಮಯ ಕಾಂತನು, ವಿಕ್ರಮದಿಂದ ಸದೆದ ನಿರ್ಮಯ ಕಾಂತನು. ಅದರ ಮೇಲೆ ತಂದು ಇದಿರಾಗಿಯ ಕ್ಷನು, ಅದರ ಮೇಲೆ ತಂದು ಇದಿರಾಗಿಯ ಕ್ಷನು. ತಕ್ಷಣದಳು ನಮ್ಮ ಒಡೆಯನ ಕೊಂದೆನು. ಒಲಿವೀಶರೆಲ್ಲರೂ ವಿಕ್ರಮದಿಂದ ಸದೆದ ನಿರ್ಮಯ ಕಾಂತನು. ಈ ದೇವಪೀಠವನ್ನು ಏರಿದ ಮೇಲೆ ರೆಂಬಾದಿನಾರಿಯೆಲ್ಲ ನರ್ತನ ಮಾಡಲು ಆಸೆಯಿತ್ತರಮ್ಮ. ಆ ನರ್ತನವನ್ನು ನೋಡುತ್ತಿರುವಾಗ ಹಿಂದಿನಿಂದ ಬಂದ ಯಕ್ಷನೋರ್ವ ನಮ್ಮ ಒಡೆಯ ತಲೆ ಮೇಲೆ ಬದಿದನಮ್ಮ. ಹೊಡೆದ ಪೆಟ್ಟನ್ನು ತಾಳಲಾರದೆ ನಮ್ಮೊಡೆಯ ಸಿಂಹಾಸದ ಕೌಚಿ ಬಿದ್ದರಮ್ಮ. ಹೋಗಿ ನೋಡ್ತೇನೆ, ನಮ್ಮೊಡೆಯ ಸತ್ತು ಹೋದರಮ್ಮ. ಅಯ್ಯೋ ಪದಿಯನಿ ಮಾಡಿದೆಯಲ್ಲ ಈ ಪರಿಯನ್ನ, ಜೊತೆಯಗಲಿದೆಯಾನಲ್ಲ. ಚಿತೆಯೋಳು ನಿನ್ನಗರಿ ಜೀವಿಸಲೆಂದು ವ್ಯದಯ ಯಾರೊಡ ಬೇಡಲಿ. ಅಯ್ಯೋ ರಮಣ, ರಮಣ, ರಮಣ. ಅಯ್ಯೋ ಶಿವನೇ, ಶಿವನೇ, ಇದೆಂತ ವಾರ್ತೆಯನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ನಾನು. ಇದೆಂತ ವಾರ್ತೆಯನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ. ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಿದ್ದಂತಹ ನನ್ನ ಪಾಲಿಗೆ ಬರಸಿಡಿಲು ಎರಗಿದ ಅನುಭವವಾಗುತ್ತಿದೆಯಲ್ಲ. ಅಯ್ಯೋ ಶಿವನೇ, ರಮಣ, ಸ್ವರ್ಗವನ್ನು ಗೆದ್ದಂತಹ ವಾರ್ತೆಯನ್ನು ನನಗೆ ತಂದು ಮುಟ್ಟಿಸುತ್ತೀರೆಂದು ಸಂತೋಷದಿಂದ ಕಾಯುತ್ತಿದ್ದೆ. ಆದರೆ ನಿಮ್ಮ ಮರಣದ ವಾರ್ತೆಯನ್ನು ದೂತ ತಂದು ಮುಟ್ಟಿಸುತ್ತಿದ್ದಾನಲ್ಲ ರಮಣ, ದೂತ ತಂದು ಮುಟ್ಟಿಸುತ್ತಿದ್ದಾನಲ್ಲ ರಮಣ. ದೇವತೆಗಳೊಡನೆ ಯುದ್ಧ ಬೇಡ ಬೇಡ ಎಂದು ಎಷ್ಟೇ ಹೇಳಿದರೂ ಕೇಳದೆ ಯುದ್ಧಕ್ಕೆ ಹೋದಿರಿ. ದೇವತೆಗಳ ಮೋಸಕ್ಕೆ ನಿಮ್ಮ ಪ್ರಾಣ ಬಲಿ ಆಯಿತೇ. ಅಯ್ಯೋ ರಮಣ, ನಿಮ್ಮನ್ನು ಅಗಲಿ ನಾನು ಹೇಗೆ ಜೀವಿಸಲಿ? ನನ್ನ ಈ ವ್ಯದೆಯನ್ನು ಯಾರೊಡನೆ ಹೇಳಲಿ? ಯಾರಿದ್ದಾರೆ ಇನ್ನು ನನಗೆ ರಮಣ? ಒತ್ತು ಬಲವೇ ನಿನ್ನು, ಒತ್ತು ಬಲವೇ ನಿನ್ನು ಸುಮ್ಮನೆ ಸತ್ತವರು
ಸಮರ್ಥನಾಗಿಗ ತರಳತ್ ಮಹಿಷಾಸುರಗೆ ಹದನಗಳ ಬಿತ್ತರಿದು ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿದು ಸುಮನಗರ ಮೊತ್ತವನ್ನು ಸದೆ ಪಡೆದು ನಾಗವಗತ್ತಿಯಲಿ ವಶಗೈವೆಯನು ತಲಿ ಕರೆದಳ ಮಗನೇ ಹೊತ್ತು ಫಲವೇ ನಿನ್ನು ಆ ಅಯ್ಯೋ ವಿಧಿಯೇ ವಿಧಿಯೇ, ಇದೇನಾಗಿ ಹೋಯಿತು ನನ್ನ ಜೀವನದ ಅವಸ್ಥೆ, ಇದೇನಾಗಿ ಹೋಯಿತು. ಇಲ್ಲ, ಸತ್ತವರಿಗಾಗಿ ಅತ್ತರೆ ಮತ್ತೆ ಜೀವಿ ಪರೆಯವರು ಇಲ್ಲ, ಹತ್ತು ಫಲವೇನು ಇಲ್ಲ. ಎಲ್ಲ ದೇವತೆಗಳೇ, ನನ್ನವರು ನನ್ನ ಹಣಗಿಟ್ಟ ಸಿಂಧೂರ ಆಳಿಸಿ ಹೋಗುವಂತೆ ಮಾಡಿದಿರಲ್ಲ, ಕೊರಳಲ್ಲಿರುವ ಮಾಂಗಲ್ಯ ಕಳಚಿ ಹೋಗುವಂತೆ ಮಾಡಿದಿರಲ್ಲ. ಈ ಕೃತ್ಯವನ್ನು ಗೈದ ನಿಮ್ಮ ಮುಖದಲ್ಲಿ ಸಂತೋಷವಿರಲು ನಾನು ಬಿಡುವುದಿಲ್ಲ. ದುಃಖವನ್ನು ತಂದಿಡುತ್ತೇನೆ, ದುಃಖವನ್ನು ತಂದಿಡುತ್ತೇನೆ. ಹೇಗೆ ಹೇಗೆ ಹಾ, ಸಮರ್ಥನಾಗಿ ಬೆಳೆದಿರುವ ನನ್ನ ಮಗನಿಗೆ ಈ ವಿಷಯವನ್ನು ತಿಳಿಸಿ ದೇವತೆಗಳ ಅಟ್ಟಹಾಸವನ್ನು ಮೆಟ್ಟಿ ಅವರ ಸುಕ್ಕನ್ನು ಮುರಿದು ದೇವಲೋಕವನ್ನು ಆಳುವಂತೆ ಮಾಡುತ್ತೇನೆ. ಎಲ್ಲಿದ್ದಾನೆ ಅವ? ಮಗನೇ ಮಹಿಷ, ಬಾ ಕಣ್ಣ, ಬಾ, ಬಾ.
ಪವಿತ್ರವಾದಂತಹ ನಿಮ್ಮ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ಮಗನೇ, ಶೋಣಿತಾಪುರದ ರಾಜಕ್ರೀಡಾಂಗಣದಲ್ಲಿ ಹಸುರ ವೀರರ ಜೊತೆ ಆಟವಾಡುತ್ತಿದ್ದೆ ತಾಯಿ. ಒಮ್ಮಿಂದೊಮ್ಮೆಲೆ ಹೆತ್ತ ಕರುಣನ ಕೂಗನ್ನು ಆಲಿಸಿ ಇಲ್ಲಿಯವರೆಗೆ ನಾನು ಧಾವಿಸಿ ಬಂದೆ ಅಮ್ಮ. ಏನಾಯ್ತಮ್ಮ ನಿಮಗೆ? ಕೇಶ ರಾಶಿಯನ್ನು ಬಿಟ್ಟಿದ್ದೀರಿ, ಹಣೆಯಲ್ಲಿರುವ ಸಿಂಧೂರ ಮಾಸಿ ಹೋಗಿದೆ ತಾಯಿ. ಅಮ್ಮ, ಅಯ್ಯೋ ಅಯ್ಯೋ ಮಗನೇ ಮಹಿಷ ಎಂದು ನೆಲದ ಮೇಲೆ ಹೀಗೆ ಧಾರಾಕಾರವಾದ ಕಣ್ಣೀರನ್ನು ಸುರಿಸುತ್ತಾ ಹೊರಳಾಡುತ್ತಿದ್ದೆ ಅಲ್ಲ ತಾಯಿ. ಬಲಾಢ್ಯನಾದ ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿಯ ಮಡದೆಯಾಗಿ ನನ್ನಂತ ಮಹಾಬಲಶಾಲಿಯಾದ ಮಗನ ತಾಯಿಯಾಗಿ ಈ ರೀತಿ ಚಿಂತಿಸುವುದು ಯಾಕೆ ತಾಯಿ? ಏನಾಯ್ತಮ್ಮ ನಿಮಗೆ? ಹರಿಯ ಕಪಟಕಾರಸ್ಥಾನಿಯಾದ ಹರಿಯೋ ಅಥವಾ ನಮ್ಮ ಕುಲದೇವನಾದ ಶಂಕರನು ಅಥವಾ ಬ್ರಹ್ಮದೇವನು ಇವರಿಂದ ನಿಮಗೆ ಈ ಪರಿಸ್ಥಿತಿ ಆಯಿತೆ? ನಿಮಗೆ ತೊಂದರೆ ಕೊಟ್ಟವರೇ ಆಗಿರಲಿ, ಅವರನ್ನು ಮೆಟ್ಟಿ ಮಣ್ಣುಗೂಡಿಸಿ ನಿಮಗೆ ಬಂದ ಸಂಕಷ್ಟವನ್ನು ಪರಿಹರಿಸುತ್ತೇನಮ್ಮ. ಬೇಡಲೇನದಯ್ಯೋ ಮುತ್ತು ಕಂದ ಕಂದ, ನಮ್ಮ ಬಾಳುವೆ ತೀರಿದುದು ಮುತ್ತು ಕಂದ ಕಂದ. ನೀನು ಲೋಕವನ್ನು ಬಯದೆ ಕಂದ ಕಂದ, ಮೇರು ಲೋಕವನ್ನು ಬಯದೆ ಕಂದ ಕಂದ. ಪಿದನು ಕಾಳಗೆಕ್ಕೆ ದೈನ್ಯ ದೈದ ಕಂದ ಮಗನೇ ಮಗನೇ. ಬೇಳಲೇನದಯ್ಯೋ ಮುತ್ತು ಕಂದ ಕಂದ. ಮಗನೇ ಮಗನೇ ಮಗನೇ, ಹೇಳಮ್ಮ. ನೀವು ಈ ಪರಿಯಾಗಿ ಕೇಳುವಾಗ ನಾನು ಏನು ಹೇಳಲಿ ಎಂದು ಚಿಂತಿಸುತ್ತಿದ್ದೆ ಮಗನೇ. ಚಿಂತದು ಚಿಂತೆ ಏನಾಯ್ತಮ್ಮ ನಿಮಗೆ? ಏನಾಯ್ತು ಮಗನೇ, ಹೇಳಮ್ಮ. ಏನಂತ ಹೇಳಲಿ? ಆಯ್ ನಮ್ಮ ಸುಖದ ಸಂಸಾರಕ್ಕೆ ಯಾರ ದೃಷ್ಟಿ ಬಿತ್ತೋ ತಿಳಿಯೇ ಕಂದ. ಅಮ್ಮ, ಏನು ವಿಚಾರವನ್ನು ಹೇಳುತ್ತಿದ್ದೀಯಲ್ಲಮ್ಮ ನೀನು? ಹೌದು ಕಂದ, ನಮ್ಮ ಬದುಕು ಇಂದಿಗೆ ಮುಗಿದು ಹೋಯಿತು ಮಗನೇ, ಮುಗಿದು ಹೋಯಿತು ಮಗನೇ. ಅಮ್ಮ, ನಿನ್ನ ತಂದೆಗೆ ಪರಿಪರಿಯಾಗಿ ಬೇಡಿಕೊಂಡರೂ ಕೇಳದೆ ಹಾ, ಮೇಲು ಲೋಕವನ್ನು ಬಯಸಿ ಯುದ್ಧಕ್ಕೆ ಹೋದರು ಮಗನೇ. ಆಯ್ ಯುದ್ಧದಲ್ಲಿ ದೇವಾನುದೇವತೆಗಳನ್ನೆಲ್ಲ ಸೋಲಿಸಿ ನಾಕದ ಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ ಅಮ್ಮ, ಇಂಥ ಸಂತೋಷದ ವಿಚಾರವನ್ನು ನೀನೀಗೆ ಅಳುತ್ತಾ ಹೇಳುತ್ತೇನಮ್ಮ? ಮಗನೇ, ಅಮ್ಮ, ಯುದ್ಧದಲ್ಲಿ ದೇವಾನುದೇವತೆಗಳನ್ನೆಲ್ಲ ಸೋಲಿಸಿ ಹಾ, ನಾಕದ ಗದ್ದುಗೆಯನ್ನೇನೋ ಏರಿದರು ಕಂದ. ಆಯ್ ಆದರೆ ಯಾವನೋ ಒಬ್ಬ ಹಿಂದಿನಿಂದ ಬಂದು ನಿನ್ನ ತಂದೆಯ ತಲೆ ಮೇಲೆ ಹೊಡೆದನಂತೆ ಮಗನೇ.
ಹೌದು ಸತ್ಯವೇ ತಾಯಿ? ಹೌದು ಕಂದ, ಹೌದು. ಅಮ್ಮ, ದಾನವರಾದ ನಾವು ದೇವಲೋಕವನ್ನು ಬಯಸಿದ್ದು ತಪ್ಪಲ್ಲ, ಅಲ್ಲಿಯ ಅಧಿಕಾರವನ್ನು ಪಡೆದದ್ದು ತಪ್ಪಲ್ಲ. ಹಾ ಅಮ್ಮ, ನನ್ನ ತಂದೆಯವರನ್ನು ಉಳಿಸಿಕೊಳ್ಳುವಂತ ಭಾಗ್ಯ ನನ್ನದಲ್ಲದಾಗಿ ಹೋಯ್ತೆ ಅಮ್ಮ, ನನ್ನದಲ್ಲದಾಗಿ ಹೋಯ್ತೆ ಅಮ್ಮ. ಕಂದ, ಯಾರವ ಅಮ್ಮ, ಯಾರವ? ನೀನು ಈಗಲೇ ಹೇಳು, ಅವನನ್ನು ಹೇಗೆ ಮೆಟ್ಟಿ ಮಣ್ಣು ಮಾಡಿ ಬರುತ್ತೇನೆ. ಮಗನೇ, ಹೇಳಪ್ಪ. ಯಾವನೋ ಯಕ್ಷನೆಂಬವನಂತೆ ಮಗನೇ. ಯಕ್ಷನ ಅವಲಕ್ಕಿದ ಅಮ್ಮ, ಅಮ್ಮ, ಮಗನೇ, ಯಕ್ಷನು ಗಿಕ್ಷನು ಯಾರೋ ಆಗಿರಲಿ, ನನಗೆ ಅವ ಲೆಕ್ಕಕ್ಕಿಲ್ಲ. ಹಾ ದೇವತೆಗಳ ಪಕ್ಷವನ್ನಂತೂ ಸಾಕ್ಷಾತ್ ಮಕ್ಕಣ್ಣನೇ ಬರಲಿ, ಅವನನ್ನು ಸೆರೆ ಬಳೆದು ನಿನ್ನ ಕಣ್ಣೀರನ್ನು ಒರೆಸುತ್ತೇನಮ್ಮ, ಒರೆಸುತ್ತೇನೆ. ಕಂದನಾಡಿದ ನುಡಿಯ ಕೇಳುತ್ತ ಮಾಲಿನಿ ಮನದಿ ಸಂತದ ತಳೆದು ನುಡಿದಳು. ಅನಿಮಿಷದ ಗೆಲಬಹುದು ಸಮರದಿ ನಿನಗೆ ಘನವಲ್ಲ, ಅನಿಮಿಷರ ಗೆಲಬಹುದು ನಿನಗೆ ಘನವಲ್ಲ. ಒಂದು ಮಾತನು ವಿಧಿಯಲ್ಲಿ ಪಡೆದು ವರಗಳ ಮಗನೇ ನಿನಗೆ ಶುಭಬಹುದು. ಮಗನೇ 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 ಮಗನೇ. ಕಂದ, ಅಮ್ಮ, ನೀನಾಡಿದ ಮಾತನ್ನು ಕೇಳಿ ಹಸಿದವನಿಗೆ ಹಾಲನ್ನ ಸಿಕ್ಕಿದಷ್ಟು ಸಂತೋಷವಾಯಿತು ಮಗನೇ. ದೇವತೆಗಳನ್ನು ಸೋಲಿಸಿ ದೇವಪೀಠವನ್ನು ವಶಪಡಿಸಿಕೊಳ್ಳಬಲ್ಲ ಛಲ, ಬಲ, ಶಕ್ತಿ, ಸಾಮರ್ಥ್ಯ ನಿನ್ನಲ್ಲಿ ಇದೆ ಎಂಬುದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ ನಾನು ಮಗನೇ. ಸಮರ ಸಮರ್ಥನಾಗಿದ್ದೇನಮ್ಮ, ನನಗೆ ಅಪ್ಪಣೆಯನ್ನು ಕೊಡು, ತಡೆ ಮಾಡಬೇಡ. ಹೌದು ಕಂದ, ಹೌದು. ಆದರೆ ಹರಿಯವರ ಪಕ್ಷದಲ್ಲಿದ್ದು ಅವನು ಯಾವಾಗಲೂ ಸುಮನಸರ ಪಕ್ಷಪಾತಿಯಾಗಿ ಬಂದು ಅನೇಕ ದಾನವರನ್ನು ಕೊಂದಿದ್ದಾನೆ ಮಗನೇ. ಹರಿಯೇ, ಆದ್ದರಿಂದ ನಿನಗೊಂದು ಮಾತನ್ನು ಹೇಳುತ್ತೇನೆ ಕಂದ. ಕಾನನಕ್ಕೆ ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ಸೃಷ್ಟಿಕರ್ತನಿಂದ ವರವನ್ನು ಪಡೆದು ಬಾ ಮಗನೇ. ಇದರಿಂದ ನೀನು ಸುಲಭವಾಗಿ ದೇವತೆಗಳನ್ನು ಗೆಲ್ಲಬಹುದು. ಯಾವುದೇ ಯೋಚನೆಯನ್ನು ಮಾಡದೆ ಈ ಕ್ಷಣವೇ ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸು ಕಂದ. ನಿನ್ನ ಅಪ್ಪಣೆ ಇದೆಯಲ್ಲಮ್ಮ, ನಾನು ಹೋಗಿ ಬರುತ್ತೇನೆ. ನಿನಗೆ ಶುಭವಾಗಲಿ, ವಿಜಯ ನಿನ್ನದಾಗಲಿ ಮಗನೇ. ಹೋಗಿ ಬಾ. ಅಮ್ಮನ ಆಶಯದಂತೆ ಈಗ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಲು ಕಾಡಿನತ್ತ ನಡೆಯುತ್ತೇನೆ. ಒಂದು ಸಲಿಲದಿ ಇಂದು ನಿಂದೊಡ್ಡಿ ಕಾಣಲಿ ಒಂದಿಸಿ ದೃಷ್ಟಿಯ ಬಳಿಕ ಚಂದದಿ ನಾಸಿಕಾಗ್ರದೊಳಿರಿ ಅರವಿಂದನವನದು ಧ್ಯಾನಿಸಿದ. ಅಮ್ಮನ ಆಶಯದಂತೆ ಬಂದು ಸೇರಿದ್ದು ಘೋರ ಕಾಂತಾರ. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವಿದು. ಕಾಣ
ಕಾಣುತ್ತಿರುವ ತಿಳಿಗೋಳದಲ್ಲಿ ಬಿದ್ದು ಒಂಟಿಗಾಲಿನಲ್ಲಿ ನಿಂತು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಓಂ ಬ್ರಹ್ಮದೇವಾಯ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ. ಒಲಿಯ ನಿರ್ಗಣೆ ಎನ್ನ ಧರ್ಮವನ್ನು ನಿನ್ನ ಪದ ಕಲ್ಪಿಸುವ ಎನ್ನುವುದೇ. ಇಷ್ಟು ಕಾಲದವರೆಗೂ ಕಠಿಣ ತಪಸ್ಸನ್ನು ಮಾಡುತ್ತಿದ್ದರು, ಬ್ರಹ್ಮದೇವ ಒಲಿಯುವುದಿಲ್ಲವೇ? ಎತ್ತಿದ ಕತ್ತಿಂದ ನನ್ನ ಕತ್ತನ್ನು ಕತ್ತರಿಸಿಕೊಂಡವನ ಚರಣ ಕರ್ಪಿಸುತ್ತೇನೆ. ಮೆಚ್ಚಿದೆ ಮೆಚ್ಚಿದೆ ಮಗನೇ, ಮೆಚ್ಚಿದೆ ಮೆಚ್ಚಿದೆ ಮಗನೇ, ನಿನಗೆಚ್ಚಿನ ಭಕ್ತಿಯ ನಮಗೆ, ನಿನಗೆಚ್ಚಿನ ಭಕ್ತಿಯ ನಮಗೆ. ಮಗನೇ ಮಹಿಷ, ನಿನ್ನ ತಪಸ್ಸಿಗೆ ಮೆಚ್ಚಿ ಮೈದೂರಿದ್ದೇನೆ. ತಲೆಯನ್ನು ಕಡಿದುಕೊಳ್ಳುವುದಕ್ಕೆ ಮುಂದಾಗಬೇಡ. ಬೇಕಾದ ವರವನ್ನು ಕೇಳಿಕೋ, ಅನುಗ್ರಹಿಸುತ್ತೇನೆ. ದೀನ ಜನವೋ ಕರುಣ, ದೀನ ಜನ ಉತ್ತರಣ, ವಾಣಿ ದೇವಿಯ ರಮಣ, ವಾಣಿ ದೇವಿಯ ರಮಣ. ನೀ ಒಲಿದು ಕೇಳು ಬಿನ್ನಪವ ಎಲೆದೇವಾ. ನೀ ಒಲಿದು ಕೇಳು ಬಿನ್ನಪವ ಎಲೆದೇವಾ. ಶೋಣಿ ಮೂರಳಿಪ್ಪ ಯೋರಿ ಗಂಜಾತರಿವು, ಜೋಡಿ ಮೂರಳಿಪ್ಪ ಯೋರಿ ಗಂಜಾತರಿವು. ಹಾನಿಯಾಗದ ತೆರನ ವರನ, ಹಾನಿಯಾಗದ ತೆರನ ವರವಾ. ವಾಣಿ ರಮಣ, ದೀನ ಜನ ಉದ್ಧರಣ, ಮೊದಲಾಗಿ ನಿನಗೆ ವಂದಿಸಿಕೊಳ್ಳುತ್ತಿದ್ದೇನೆ. ನನ್ನ ಘನಧರವಾದ ತಪಸ್ಸಿಗೆ ಮೆಚ್ಚಿ ಮೈದೂರಿದ್ದೀಯ, ವರವೊಂದನ್ನು ಕೇಳುತ್ತೇನೆ. ನೀರಳಿದು ಆಲಿಸಬೇಕು. ಮರಣವೇ ಬಾರದ ತರ ವರವನ್ನು ನೀಡು ದೇವಾ. ಮಗನೇ ಮಹಿಷ, ಆಯ್. ಈ ಸೃಷ್ಟಿಯಲ್ಲಿರುವ ಚರಾಚರ ವಸ್ತುಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು. ಆ, ಹುಟ್ಟಿದ ಪ್ರತಿಯೊಂದು ಜೀವಿಯು ಮರಣ ಹೊಂದಲೇಬೇಕು. ಆಯ್. ಇದು ಸೃಷ್ಟಿಯ ನಿಯಮ ಮಗನೇ. ಬೇರೆ ವರವನ್ನು ಕೇಳು. ಬ್ರಹ್ಮದೇವ, ಹಾ. ನೀನು ಹೇಳಿದಂತೆ ನಾನು ಬೇರೊಂದು ವರವನ್ನು ಕೇಳುತ್ತೇನೆ. ನನಗೆ ಈ ಸೃಷ್ಟಿಯಲ್ಲಿರುವ ಯಾವ ಯೋನಿಜರಿಂದಲೂ ಮರಣಬಾರದ ರೀತಿ ವರವನ್ನು ದಯಪಾಲಿಸುತ್ತೀಯ ದೇವಾ. ಮಗನೇ ಮಹಿಷ, ಹೇಳು ದೇವಾ. ನೀನು ವರವನ್ನು ಕೇಳಿದಂತೆ ಹಾ. ಇಷ್ಟವನ್ನು ದಯಪಾಲಿಸಿದ್ದೇನೆ. ಆಯ್. ಕೊಡವಿಯಲ್ಲಿ ಹೋಗಿ ಕೀರ್ತಿವಂತನಾಗಿ ಬಾಳು. ಆಯ್. ಹಾಗೆ ಆಗಲಿ ಮಗ. ವರ ಪಡೆಯುವುದರಾಯ. ಅಮ್ಮನಾಶಯದಂತೆ ಬ್ರಹ್ಮದೇವನಿಂದ ಈಗ ವರವನ್ನು ಪಡೆದುಕೊಂಡಿದ್ದೇನೆ. ಈಗ ಚದುರಿ ಹೋದ ರಕ್ಕಸರನ್ನ ಕೂಡಿಸಿ ಒಂದು ಬಲಿಷ್ಠ ಸೇನೆಯೊಂದಿಗೆ ಆ ದುಷ್ಟ ದೇವಲೋಕದತ್ತ ದಾಳಿಯನ್ನು ಮಾಡುತ್ತೇನೆ.
ಆಲಿಸಿ. ನಮ್ಮಿಂದ ಹತನಾದ ವಿದ್ಯುನ್ಮಾಲೆಯ ಮಗನಂತೆ ಮಹಿಷ ನಂಬವನಂತೆ ನಮ್ಮಲ್ಲಿ ಯುದ್ಧಕ್ಕೆ ಬಂದಿದ್ದಾನಂತೆ. ಕೇಳಿ ಅತ್ತ ಹೊರಡೋಣ. ಸುರಪಾ ನಿನಗೆ ಸಾರಿ ಹೇಳುತ್ತೇನೆ, ದೇವಲೋಕದ ಅಧಿಕಾರವನ್ನು ನನ್ನ ಚರಣ ಕೊಪ್ಪಿಸಿದರೆ ನಿಮಗೆ ಕರುಣದಿಂದ ಕಾಯುತ್ತೇನೆ. ಮೇಲೆತ್ತು ನಿಂತರೆ ಯಮನಾನೇಕೆ ಕಳಿಸುತ್ತೇನೆ, ಜಾಗ್ರತೆ. ಎಲ್ಲೋ ಮಹೇಶ ಅಧಿಕಾರ ಸುಮ್ಮನೆ ಸಿಕ್ಕದ್ದಲ್ಲ. ನೂರಾರು ಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳಿಂದ ಕರುಣಿಸಲ್ಪಟ್ಟಂತೆ ಅಧಿಕಾರವಿದು. ನಾಕಾಧಿಪತಿಯಾಗಬೇಕೆಂಬ ಆಸೆಯಿಂದ ಬಂದ ಅನೇಕ ದಾನವರು ಈಗಾಗಲೇ ಅಳೆದು ಹೋಗಿದ್ದಾರೆ. ನಿನಗೂ ಅದೇ ಗತಿ ಆದಿತ್ತು. ಎಚ್ಚರ, ಯುದ್ಧಕ್ಕೆ
ಅಮ್ಮನಿಗೆ ತಿಳಿಸಲು ಸುಖ ಶೋಣಿದಕ್ಕೆ ನಡೆಯುತ್ತೇನೆ. ದುರುಳಮೈಯನೆಂದು ದುರರನ್ನು ಸೋಲಿದೆ ಮೆರೆಯುತ್ತಲಿರಲು ನಾಕದೋಳು ಸುರರತ ಒಡಗೊಂಡು ಪುರುಗೂದನಾಕ್ಷಣ ಚರಿತುತ್ತಗಿರಿ ಕಾನನದಲ್ಲಿ ಕೊರೆಯಬೇಕಲೆ ವಾಣಿನಾಥ ಅವಧರಿದಯ್ಯ ಕಮಲ ಸಂಜಾತ ದುರುಳರಟುಳಿಯನ್ನು ಬರೆಯುವುದಿನ್ನೇನ ಕರೆಯುತ್ತುವರು ಕರಲೋಲ ಸುರುಳನಾದ ಮಹಿಷಾಸುರನೊಡನೆ ಯುದ್ಧ ಮಾಡಿ ಗೆಲ್ಲಲಾಗದೆ ದೇವಲೋಕವನ್ನು ಬಿಟ್ಟು ಕಾನನವನ್ನು ಬಂದು ಸೇರಿದೆ. ನಮಗೆ ಒಂದು ಸಂಕಷ್ಟ ಪರಿಹಾರವಾಗಬೇಕೆಂದರೆ ದೇವ ನೀನೇ ಕರುಣಿಸು. ದೇವೇಶ ಹಾ. ಮರುಗಬೇಡ, ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಹರಿ ಇದ್ದಲ್ಲಿ ಹೋಗೋಣ, ನಮಗಾದ ಅನ್ಯಾಯವನ್ನು ಹೇಳಿಕೊಳ್ಳೋಣ, ಹೇಳಿ ಹೊರಡೋಣ. ಹರಿಗರರ ಪದಗೆರಗಿಯೇ ಹರಿಗರರ ಪದಗೆರಗಿ ಜಗಲಲು ಉರುಳಮಹಿಷಾಸುರನ ಕೋಪಟಳ ಪರಿಗರಿಸಿದರೆ ನೀವೇ ಹರಿಹರರಪ್ಪ ದಾರವಿಂದಗಳಿಗೆ ವಂದನೆಗಳು. ನಾನು ಕೊಟ್ಟ ವರಬಲದಿಂದ ಕೊಬ್ಬಿದ್ದ ಮಹಿಷಾಸುರ ನಾಗಾಧಿಪತಿಯಾಗಿ ಮೆರೆಯುತ್ತಿದ್ದಾನೆ. ಅವನೊಪ್ಪಟಳದಿಂದ ಭಯಭೀತರಾದ ನಮ್ಮನ್ನು ನೀವೇ ರಕ್ಷಿಸಬೇಕು, ನೀವೇ ರಕ್ಷಿಸಬೇಕು. ಕೇಳುದ ಶಿವಲಕ್ಷ್ಮಿ ಬ್ರಹ್ಮದೇವ, ನೀನಾಡಿದ ನುಡಿಯನ್ನು ಕೇಳಿ ಕೋಪ ನೆತ್ತಿಗೆ ಇರುತ್ತಾ ಇದೆ. ದುರುಳನಾದ ಮಹಿಷಾಸುರನನ್ನು ವಧಿಸಲು ನನ್ನ ಅಂತಃಶಕ್ತಿಯನ್ನು ಹೊರಹಾಕಿದ್ದೇನೆ. ದುರುಳನಾದ ಮಹಿಷಾಸುರ ಎಷ್ಟು ಸೊಕ್ಕಿನಿಂದ ಮೆರೆಯುತ್ತಿದ್ದಾನೆ. ಅವನನ್ನು ವಧಿಸಲು ಸುಗ ನನ್ನಲ್ಲಿರುವ ಅಂತರ್ಶಕ್ತಿಯನ್ನು ಹೊರಹಾಕಿದ್ದೇನೆ. ನಳಿನ ಸಂಭವನಂದು ದುರುಳ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವ ಸಂಪೂರ್ಣ ಅಂತರ್ಶಕ್ತಿಯನ್ನು ಹೊರಚೆಲ್ಲಿದ್ದೇನೆ. ಸುರುಳನಾದ ಮಹಿಷಾಸುರನ ವಧೆಗಾಗಿ ದೇವತೆಗಳಾದ ನಾವು ತಮ್ಮ ತಮ್ಮ ಅಂತರ್ಶಕ್ತಿಯನ್ನೆಲ್ಲ ಹೊರಚೆಲ್ಲಿದ್ದೇವೆ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರೆಲ್ಲ
ಜಯವೆನಲ್ವೋ ಬ್ರಹ್ಮದೇವ, ತ್ರಿಮೂರ್ತಿಗಳಾದ ನಮ್ಮ ಮುಖದಿಂದ ಹೊರಟ ತೇಜಸ್ಸು ಹಾಗೆ ಅಷ್ಟದಿಕ್ಪಾಲಕರ ತೇಜಸ್ಸು ಒಂದಾಗಿ ನಾರಿ ಆಕೃತಿಯನ್ನು ತಳೆದು ದರಗಿಳಿಯುತ್ತಿದ್ದಾಳೆ. ಸುರನಾರಿಯರೆಲ್ಲ ಬಟ್ಟೆ ಪಿತಾಂಬರವನ್ನು ಅವಳಿಗೆ ಉಡಿಸಿ ಬೇಕು ಬೇಕಾದ ಆಭರಣವನ್ನು ತೊಡಿಸಿದ್ದಾರೆ. ದುಷ್ಟ ಮಹಿಷನನ್ನು ವಧಿಸಲು ಹೋಗುವ ಇವಳ ಕೈಯಲ್ಲಿ ಆಯುಧವಿಲ್ಲ. ಹಾಗಾಗಿ ನನ್ನ ಕೈಯಲ್ಲಿರುವ ಚಕ್ರವನ್ನು ತಾಯಿಗೆ ಅರ್ಪಿಸುತ್ತಿದ್ದೇನೆ. ದುರುಳನಾದ ಮಹಿಷಾಸುರನ ವಧೆಗೆ ನನ್ನಲ್ಲಿರುವ ಈ ತ್ರಿಶೂಲವನ್ನು ತಾಯಿಗೆ ಅರ್ಪಿಸುತ್ತಿದ್ದೇನೆ. ದುರುಳದಾನವ ಮಹಿಷನ ವಧೆಗಾಗಿ ನನ್ನ ಕೈಯಲ್ಲಿರುವ ದಂಡವನ್ನು ತಾಯಿಗೆ ಅರ್ಪಿಸುತ್ತಿದ್ದೇನೆ. ದುರುಳನಾದ ಮಹಿಷಾಸುರನ ವಧೆಗಾಗಿ ದೇವತೆಗಳಾದ ನಾವು ತಮ್ಮ ತಮ್ಮ ಆಯುಧವನ್ನು ದೇವಿಗೆ ಅರ್ಪಿಸುತ್ತೇವೆ. ತಾಯಿಗೆ ಆಯುಧವನ್ನು ಅರ್ಪಿಸಿದ್ದಾಯಿತು. ಸರ್ವಮಂಗಲಿಯಾದ ತಾಯಿಗೆ ಆರತಿಯನ್ನ ಬೆಳಗೋಣ. ಜಯತು ಜಯತು ಆದಿ ಮಾಯೇ ಸರ್ವ ಭಯವಿನೋಹಿನಿ ಕರುಣದಿ ಕಾಯೇ ಜಯ ಸಾಗರೇ ಭಕ್ತಿಯಿಂದ ಪದ ಜಯವರಿಗೊಂಬೆವು ಮತಿ ಮುದದಿಂದ ಮಗನೇ ಬ್ರಹ್ಮ, ಮಗನೇ ವಿಷ್ಣು, ಮಗನೇ ಮಹೇಶ, ಅಷ್ಟದಿಕ್ಪಾಲಕರೇ, ದೇವಾನುದೇವತೆಗಳೇ, ಹೇಳಿ ಹೇಳಿ ಏಕೋದ್ವಳ ಚಿತ್ತದಿಂದ ನನ್ನನ್ನು ಧ್ಯಾನಿಸಿದ್ದೀರಿ. ಇನ್ನೊಂದು ಕಾಲದಲ್ಲಿ ನಿಮಗೊಂದು ಮಾತನ್ನು ಕೊಟ್ಟಿದ್ದೆ. ನೀವು ಮಾಡುತ್ತಿರುವ ಕಾರ್ಯದಲ್ಲಿ ಏನಾದರೂ ಸಂಕಷ್ಟ ಬಂತೆಂದರೆ ನನ್ನನ್ನು ಧ್ಯಾನಿಸಿರಿ ಎಂದಿದ್ದೆ. ಮಕ್ಕಳೇ, ನಿಮ್ಮ ಮೊರೆಯನ್ನು ಕೇಳಿ ಪ್ರತ್ಯಕ್ಷಳಾಗಿದ್ದೇನೆ. ನಿಮಗೆ ಬಂದ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಳ್ಳಿ. ಮಾತೆಲಾಲಿದು ಕಳಮಗೀಶವಿನಾಥ ಇದ್ದೀಗ ಸ್ವರವಲ್ಲದಿಯೇ ಸುರಭಾಪವೆಲ್ಲವ ದಸೆಗಡಿಸಿಗ ನಿರ್ಭೀತಿಯಿಂದ ತಾಯಿ, ಶೋಣಿತಾಪುರದ ಅರಸನಾದ ಧೂಳ ಮಹಿಷಾಸುರನು ಬ್ರಹ್ಮನವರ ಬಲದಿಂದ ದೇವೇಶ ದೇವತೆಗಳನ್ನು ತಡೆಬಡಿದು ದೇವಲೋಕದ ಅಧಿಕಾರವನ್ನು ಪಡೆದುಕೊಂಡಿದ್ದಾನಮ್ಮ. ಅಷ್ಟೇ ಅಲ್ಲ, ಸಾಧು ಸಜ್ಜನ ಋಷಿಮುನಿಗಳ ಯಾಗವನ್ನು ಕಡಿಸುತ್ತಿದ್ದಾನಮ್ಮ. ಅವನ ಉಪಟಳವನ್ನು ತಾಳಲಾರದೆ ನಿಮ್ಮ ಮೊರೆ ಬಂದಿದ್ದೇವೆ. ಮಕ್ಕಳೇ, ಯಾರೂ ಭಯಪಡಬೇಡಿ. ಧೈರ್ಯವನ್ನು ಚಾಳಿ ದುರುಳನಾದ ಮಹಿಷಾಸುರ ಅವನ ವರಬಲದ ಸೊಕ್ಕಿನಿಂದ ಎಷ್ಟೇ ಮೆರೆಯುತ್ತಿದ್ದರು ಅವನನ್ನು ತಂದು ನಿಮಗೆ ಬಂದ ಕಷ್ಟವನ್ನು ಪರಿಹರಿಸುತ್ತೇನೆ. ಅಮ್ಮ, ಮಹಿಷಾಸುರ ಒಬ್ಬನೇ ಅಲ್ಲ, ಅವನೊಂದಿಗೆ ಶಂಕದುರ್ಗರರಿದ್ದಾರೆ. ಶಂಕದುರ್ಗರ ಮಕ್ಕಳೇ, ಯಾರೂ ಭಯಪಡಬೇಡಿ. ದುರುಳನಾದ ಮಹಿಷಾಸುರನನ್ನು ಬೆಂಬಲಿಸಿ ಬಂದ ಕೊಳಾರದ ಶಂಕದುರ್ಗರನ್ನು ಕೊಲ್ಲುತ್ತೇನೆ. ಈ ವಿಷಯದಲ್ಲಿ ಅನುಮಾನ ಬೇಡ. ಕಿಂಕರರಾದ ನಿಮ್ಮನ್ನು ಪೊರೆಯುತ್ತೇನೆ. ಅಮ್ಮ, ದುರುಳನ
ಕಾಡಿಗೆ ಹೋಗುತ್ತಿರುವ ನೀವು ಬರಿಗಾಲಲ್ಲಿ ಹೋಗಬಾರದೆಂದು ಪರ್ವತರಾಜ ಸಿಂಹನಾಗಿ ಬರುತ್ತಿದ್ದ ನಮ್ಮ ಸಿಂಹವಾಹಿನಿಯಾಗಬೇಕು. ಯುದ್ಧಕ್ಕೆ ಬಂದಿದ್ದಾಳಂತೆ. ಅಷ್ಟೊಂದು ಧೈರ್ಯವೇ ಆ ಹೆಣ್ಣಿಗೆ? ಹೋಗಿ ಪರೀಕ್ಷಿಸುತ್ತೇನೆ ಅವಳ ಪರಾಕ್ರಮ. ಅಷ್ಟಭುಜದಿಂದ ಶೋಭಿಸುತ್ತಿರುವೆ ನೀನು. ಸಿಂಹವನ್ನೇರಿ ನನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೀಯಾ? ಈ ಮೂರು ಲೋಕದಲ್ಲೂ ನನಗೆ ಸರಿ ಸಮಾನರಾದ ಪರಾಕ್ರಮಿಗಳಿಲ್ಲ. ಯಾರು ನೀನು? ಬಂದಿದ್ದು ಯಾಕಾಗಿ? ಎಲ್ಲವನ್ನು ಅರಹು, ಇಲ್ಲಿಂದ ತೊಲಗು. ಎಲ್ಲ ಮನುಷ್ಯ ಪಟ್ಟವನ್ನೇರಿ ಮೆರೆಯುತ್ತಿರುವೆ. ದೇವತೆಗಳೆಲ್ಲ ನನ್ನ ಮೊರೆ ಹೋಗಿ ದುಷ್ಟರಾದ ನಿನ್ನಿಂದ ನಮ್ಮನ್ನು ರಕ್ಷಿಸಬೇಕೆಂದು ಮೊರೆ ಇಡುತ್ತಿದ್ದಾರೆ. ಅವರ ಅಭೀಷ್ಟದಂತೆ ನಿನ್ನನ್ನು ಕೊಟ್ಟಿಕೊಳ್ಳಲು ಬಂದಿದ್ದೇನೆ. ಹೆಣ್ಣೆ
ಸರಿಸಮಾನರಾದ ಪರಾಕ್ರಮಿಗಳಿಲ್ಲ. ಮಾಡುವ ಯುದ್ಧದಲ್ಲಿ ನನ್ನಿಂದ ಸಾಯಬೇಕಾದಿತು ಎಚ್ಚರ. ಎಲ್ಲ ಮಹಿಷ ಸುರರ ವಲಯ ಸೃಷ್ಟಿಕರ್ತ ಬ್ರಹ್ಮನವರ ಉಂಟಿದು. ಉಪ್ಪಿ ಕೊಬ್ಬಬೇಡ. ದೇವತೆಗಳಿಗೆ ಕೊಡುತ್ತಿರುವ ಯಾಗದ ವಿಸರು ತಿಂದು ಕೊಬ್ಬಿರುವ ನಿನ್ನವರ ಬಗೆಯುತ್ತೇನೆ. ಬಾಯ್ದಿರಾಗು ಯುದ್ಧಕ್ಕೆ. ಹೆಣ್ಣಾದ ನಿನಗೆ ಇಷ್ಟು ಸೊಕ್ಕಿದೆ ಅಂತಾದ ಮೇಲೆ ಗೊಂಡಾದ ನಾನು ಸುಮ್ಮನಿರುವುದೇ? ನಿನ್ನ ಸಾಹಸ ವಿಕ್ರಮಿಗಳಷ್ಟೇ ನೋಡುತ್ತೇನೆ. ಬಾಯ್ದಿರಾಗು ಯುದ್ಧಕ್ಕೆ. ನಾರಿಯಾದರೇನು? ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಾರಿ. ನಾನು ನಿನಗೆ ಹೆಮ್ಮಾರಿಯಾಗಿ ಬಂದಿದ್ದೇನೆ. ಬಾಯಲ್ಲಿ ಹೇಳಿ ನಿನಗೆ ಪ್ರಯೋಜನವಿಲ್ಲ. ಬಾಯ್ದಿರಾಗು ಯುದ್ಧಕ್ಕೆ.
ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲನುತೆ ರಮ್ಯ ಕಪರ್ದಿನಿ ಶೈಲನುತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ತಾಯಿ ನಿನ್ನ ಚರಣಕ್ಕೆ ವಂದಿಸಿಕೊಳ್ಳುತ್ತಿದ್ದೇನೆ. ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನ ಪಾಲಿಸು ಮರೆಯದೆ ನಿರತ ಮನದಿ ದೇವೇಶ, ದುರುಳನಾದ ಮಹಿಷಾಸುರನನ್ನು ವಧಿಸಲು ನವದುರ್ಗಿಯಾಗಿ ಅವತಾರ ಎತ್ತಿ 9 ದಿನಗಳ ಕಾಲ ಯುದ್ಧ ಮಾಡಿ ಅವರನ್ನು ಕೊಂದಿದ್ದಾಯಿತು. ಪ್ರಪಂಚದಲ್ಲಿ ಇನ್ನು ಮುಂದೆ ಆಶ್ವೇಜ ಮಾಸದ ಪಾಡ್ಯದಿಂದ ನವಮಿಯ ತನಕ ನವರಾತ್ರಿ ಉತ್ಸವವಾಗಿ ಆಚರಿಸಲಿ. ದಶಮಿಯ ದಿನ ದುರುಳನಾದ ಮಹಿಷರನ್ನು ಕೊಂದ ಕಾರಣ ಅದನ್ನು ವಿಜಯದಶಮಿ ಎಂದು ಆಚರಿಸಲಿ. ದೇವೇಶ, ನಿನಗೆ ಬಂದ ಸಂಕಷ್ಟವನ್ನು ಪರಿಹರಿಸಿದ್ದೇನೆ. ಮರೆಯದೆ ನನ್ನನ್ನು ಧ್ಯಾನಿಸುತ್ತಾ ಇರು. ಮುಂದೆಲ್ಲಿಯಾದರೂ ದುರುಳರ ಬಾಧೆ ಹೆಚ್ಚಾಯಿತೆಂದಾದರೆ ತುಯಿನಾದ್ರಿ ಗೀರೊಡನೆ ಬಂದು ನನ್ನನ್ನು ಧ್ಯಾನಿಸು. ಮೈ ದೂರಿ ನಿನಗೆ ಬಂದ ಕಷ್ಟವನ್ನು ಪರಿಹರಿಸುತ್ತೇನೆ. ಮರೆಯದೆ ನನ್ನನ್ನು ಧ್ಯಾನಿಸುತ್ತಾ ಇರು. ಹಾಗೇ ಆಗಲಿ ತಾಯಿ. ನಿನಗೆ ಶುಭವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಅತ್ಯದ್ಭುತ ಯಕ್ಷ ಪ್ರದರ್ಶನ ನೀಡಿದಂತಹ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತಿಗೊಳಿಸಿದಂತಹ ಗಣಪತಿ ಹೆಗಡೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. Thanks for showing the wonderful performance, highlighting the tradition of Karnataka. Now I call Sharmili and team to spread the vibe of Rajasthani dance on the stage. Be ready for the next Bharatanatyam dance. ಆಫ್ ಮಾಡಿ ಎದುರು ಹಾಕ್ಬೇಕು ನೀವು ಡ್ಯಾನ್ಸ್ ಬೇಕು ಆಫ್ ಮಾಡ್ಕೊತೀವಿ ಲೈಟ್ ನೋಡ್ಕೊ ನಿಲ್ಲು. ಇಲ್ಲೇ